ಎಲ್ರಿಗೂ ನಮಸ್ತೆ. ಶೋಭಾರೇ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಬ್ರೌನಿ ಕೇಕ್ ಮಾಡ್ತಾಯಿದ್ದೇನೆ. ಮತ್ತು ನಾನು ಅದರ ರೆಸಿಪಿ ಶೇರ್ ಮಾಡ್ತಾ ಇಲ್ಲ. ನನಗೆ ಸ್ವಲ್ಪ ನನ್ನ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಿಮ್ಮ ಹತ್ರ ಹೇಳೋದಕ್ಕಿದೆ. ನಾನು ಇದಕ್ಕಿಂತ ಮೊದಲು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೆ, ಹಿಂದಿಯಲ್ಲಿ ಮಾಡಿದ್ದೆ ಅದನ್ನು. ಅದು ನನ್ನ ಫೋನ್ ಹಾಳಾಗಿ, ನಾನು ಊರಿಗೆ ಹೋಗಿದ್ದೆ, ಫೋನ್ ಹಾಳಾಗಿ ಎಲ್ಲ ನನ್ನ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿತ್ತು ಮತ್ತು ನನ್ನ ಚಾನಲ್ ರಿಕವರ್ ಆಗಲೇ ಇಲ್ಲ. ಯೂಟ್ಯೂಬ್ ಹೆಲ್ಪ್ ಕೂಡ ಕೇಳಿದೆ, ಮಾತ್ರ ಅದು ರಿಕವರ್ ಆಗಲೇ ಇಲ್ಲ. ಏನು ಮಾಡಿದ್ರು ನಾನು ಮತ್ತೆ ಒಂದು 4 ತಿಂಗಳಾಗಿತ್ತು ಏನೋ, ದೊಡ್ಡ ಸಬ್ಸ್ಕ್ರೈಬರ್ ಯಾರೂ ಹೆಚ್ಚಾಗಿರಲಿಲ್ಲ. ನಾನು ಯೋಚಿಸಿದ್ದೆ ಹೌಸ್ ವೈಫ್ಗಳು ಮಾಡಿದರೆ ಸಪೋರ್ಟ್ ಮಾಡ್ತಾರೆ ಯಾರಾದರೂ ಅಂತ ಹೇಳಿ, ಬಟ್ ಹಾಗಾಗಿರಲಿಲ್ಲ. ಹಾಗಾಗಿ ನಾನು ಡಿಸಪಾಯಿಂಟ್ ಕೂಡ ಆಗಿದ್ದೆ. ಮತ್ತು ನಾನು ವಾಪಸ್ ಚಾನಲನ್ನು ರೀಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ಒಂದು 6 ತಿಂಗಳಾದಮೇಲೆ ನಾನು ನನ್ನ ಮಗನಿಗೇನೋ ಓದಿಸ್ತಾ ಇದ್ದೆ. ಮತ್ತು ನಾನೇನೋ ಸಿಟ್ಟು ಬಂದೆ, ಅವನೇನೋ ಆನ್ಸರ್ ಕೊಡಲಿಲ್ಲ ಅಂಥೇಳಿ ಕೋಪದಲ್ಲಿ ಹೊಡೆದೆ ಮತ್ತು ಎಂಥದ್ದು ಬೈದೆ ಅವನಿಗೆ. ಆಗ ಅವನು ಒಂದು ಮಾತು ಹೇಳಿದ, ಅಮ್ಮಮ್ಮ ನೀವಿಷ್ಟೆಲ್ಲ ಓದಿ ಏನು ಮಾಡಿದ್ದೀರಾ ಅಂತ ಹೇಳಿ. ನನಗೆ ಆಗ ತುಂಬ ಬೇಜಾರಾಯಿತು. ಅದು ಕಹಿಯಾದರೂ ಸತ್ಯ ಆಗಿತ್ತು. ನಾನು ಓದಿ ಏನೂ ಮಾಡಿರಲಿಲ್ಲ, ಬರೀ ಹೌಸ್ ವೈಫ್ ಆಗಿ ಮನೇನ ನೋಡ್ಕೋತಾ ಇದ್ದೀನಿ. ನಾನು ಯಾವತ್ತೂ ಕೆಲಸಕ್ಕೆಲ್ಲ ಹೋಗಲೇ ಇಲ್ಲ. ಡಿಗ್ರಿ ಆದಮೇಲೆ LLB ಮಾಡ್ತಾಯಿದ್ದೆ. ನನ್ನ ಅಮ್ಮ ತೀರ್ಕೊಂಡ್ರು, ಅಪ್ಪ ಅದಕ್ಕಿಂತ ಮೊದಲೇ ತೀರ್ಕೊಂಡಿದ್ದರು. ಹಾಗಾಗಿ ನಾನು ಅರ್ಧದಲ್ಲೇ ಮದುವೆ ಆಗಬೇಕಾಯ್ತು. ಮತ್ತು ಮಕ್ಕಳು ಮನೆ, ಬಾಂಬೆಗೆ ಬಂದೆ, ಮಕ್ಕಳು ಮನೆ ಅಂತ ಇದರಲ್ಲೇ ಆಯಿತು. ನನಗೆ ಎಲ್ಲೋ ಒಂದು ಒಳಗೆ ಏನೂ ಮಾಡಲಿಲ್ಲ, ಲೈಫಲ್ಲಿ ಏನೂ ಸಾಧಿಸಲಿಲ್ಲ ಅಂತ ಒಳಗಿಂದ ಏನೋ ಇತ್ತು. ಯಾರ್ದೋ ಹೆಂಡತಿ, ಯಾರ್ದೋ ಅಮ್ಮ ಅಥವಾ ಯಾರ್ದೋ ಸೊಸೆ ಅಂತ ಕರೆಸ್ಕೊಳ್ಳೋ ಬದಲು ನನ್ನ ಹೆಸರಿಂದಲೇ ನನ್ನನ್ನು ಗುರುತಿಸೋರು ಯಾರೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಮಗ, ಅವನು ಮಕ್ಕಳಾಟಿಗೆಯಲ್ಲೇ ಹೇಳಿದ್ದು, ಕೋಪದಲ್ಲಿ ನಾನು ಹೊಡೆದೆ ಅಥವಾ ನಾನೇನೋ ಬೈದೆ ಅಂತ ಹೇಳಿ. ಬಟ್ ನನಗದು ತುಂಬ ಮನಸ್ಸಿಗೆ ತಾಗುವಾಗಾಯಿತು. ಆಗ ನಾನು ಏನೋ ಯೋಚಿಸ್ತಾ ಇದ್ದೆ, ಏನು ಮಾಡ್ಬೋದು ಅಂತ ಹೇಳಿ. ಆಗ ನನಗೆ ಆಯಿತು, ನಾನು ಆಗ ಏನು ಮಾಡಿದ್ದೀರಾ ಅಂತ ಹೇಳುವಾಗ ಹೇಳ್ದೆ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕೂಡ ಬಂದ್ ಮಾಡಿದ್ರಿ, ಅದನ್ನು ನೀವು ಕಂಪ್ಲೀಟ್ ಮಾಡಲಿಲ್ಲ ಅಂತ. ನನಗಾಯಿತು, ಮಕ್ಕಳಿಗೆ ತಂದೆ ತಾಯಿ ಯಾವತ್ತೂ ರೋಲ್ ಮಾಡೆಲ್ ಆಗಿರ್ತಾರೆ. ಆದರೆ ನಾನು ರೋಲ್ ಮಾಡೆಲ್ ಆಗೋವಂಥ ಏನೂ ದೊಡ್ಡದಾಗಿ ಏನೂ ಮಾಡಲಿಲ್ಲ. ಹಾಗಾಗಿ ನನಗಾಯಿತು, ಇಲ್ಲ ನಾನು ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬು. ಆದರೂ ನಾನೀಗ ಸ್ಟಾರ್ಟ್ ಮಾಡಿ ಒಂದು 7 ತಿಂಗಳು 8 ತಿಂಗಳಾಗ್ತಾ ಬಂತು. ಆದರೂ ಹೆಚ್ಚು ಒಂದು 200-250 ಸಬ್ಸ್ಕ್ರೈಬರ್ ಅಷ್ಟೇ ಆದ್ದು. 12 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ ಆಗಲಿಲ್ಲ, ಅಂದರೆ 1 ವರ್ಷದಲ್ಲಿ. ಮತ್ತೇನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ನನಗೆ ಮೊದಲು ಗೊತ್ತಿರಲಿಲ್ಲ, ಇಲ್ಲ ನಾನು ಸ್ಟಾರ್ಟೇ ಮಾಡ್ತಿರಲಿಲ್ಲ. ನಮ್ಮವರೇ ನಮಗೆ ಹೆಚ್ಚಾಗಿ ಯಾರೂ ಸಪೋರ್ಟ್ ಮಾಡೋದಿಲ್ಲ, ನಿಮಗೂ ಗೊತ್ತಿರುತ್ತೆ. ಅದು ತುಂಬ ಡಿಮೋಟಿವೇಟ್ ಆಗ್ತೇವೆ ನಾವು, ಮತ್ತು ಯಾವುದೇ ಪ್ರಯತ್ನಕ್ಕೂ ನಾವು ಕೈ ಹಾಕೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ನಮ್ಮಿಂದ ಸಾಧ್ಯ ಇಲ್ಲ ಅಂತಲೇ ನಮಗೆ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಉಳಿದೋಗುತ್ತೆ, ನಮ್ಮಿಂದ ಇದೆಲ್ಲ ಸಾಧ್ಯ ಆಗೋದಿಲ್ಲ, ನನ್ನಿಂದ ಏನೂ ಮಾಡಿರೋದಕ್ಕಾಗೋದಿಲ್ಲ ಅಂತ ಹೇಳಿ. ಹಾಗಾಗಿ ನನಗೆ ಅದು ತುಂಬ ಬೇಜಾರು ಸಂಗತಿ. ಅಂದರೆ ಮಕ್ಕಳ ಎದುರು ನಾವೇನು ಸೋತಾಗುತ್ತೆ. ಅಂದರೆ ಲೈಫಲ್ಲಿ ನಾವು ಮಕ್ಕಳಿಗೆ ಏನು ಎಕ್ಸಾಂಪಲ್ ಸೆಟ್ ಮಾಡಿದಾಗ ಆಗುತ್ತೆ. ಹೋರಾಡಬೇಕು, ನಾವು ಮಕ್ಕಳಿಗೇನು ಕಳಿಸ್ತೀವಿ, ಹೋರಾಡಬೇಕು, ಗೆಲ್ಲೋ ತನಕ ಹೋರಾಡಬೇಕು, ಹಾಗೆ ಹೀಗೆ ಅಂತ ಹೇಳಿ. ಬಟ್ ನಾವು ಹೋರಾಡಿ ಏನು ಸಾಧಿಸದೆ ಹೋದರೆ ಮಕ್ಕಳಿಗೆ ನಾವು ಏನು ರೋಲ್ ಮಾಡೆಲ್ಸ ಅಥವಾ ಅವ್ರಿಗೇನು ಆದರ್ಶ ನಾವು ಹೇಗಾಗ್ತೀವಲ್ವಾ. ನನಗೊಂದು ಅರ್ಥ ಆಗೋದಿಲ್ಲ, ಕೆಲವರು ಇಷ್ಟು ದರಿದ್ರ ವೀಡಿಯೋಗಳನ್ನೆಲ್ಲ ಮಾಡ್ತಾರೆ, ಕೆಟ್ಟದಾಗಿ ಮಾಡ್ತಾರೆ. ಆದರೂ ಅವ್ರಿಗೆ ತುಂಬ ಮಂದಿ ಸಪೋರ್ಟ್ ಮಾಡ್ತಾರೆ. ಕೆಲವರು 4 ಮದುವೆಗಳಾಗ್ತಾರೆ, ಏನೇನೋ ಮಾಡ್ತಾರೆ. ಆದರೂ ಅವ್ರಿಗೆ ಸಪೋರ್ಟರ್ಸ್ ಇರ್ತಾರೆ, ಅವರನ್ನು ಬೆಳೆಸೋರು ಇರ್ತಾರೆ. ಆದರೆ ಸಿಂಪಲ್ಲಾಗಿ ಯಾರಾದರೂ ಹೌಸ್ ವೈಫ್ಗಳು ಅಥವಾ ಯಾರಾದರೂ ಸಾದಾ ಸೀದಾ ಜನಗಳು ಮಾಡಿದ್ರೆ ಅವರನ್ನು ಸಪೋರ್ಟ್ ಮಾಡೋರು ತುಂಬ ಕಡಿಮೆ ಸಿಗ್ತಾರೆ. ಪ್ಲೀಸ್ ನೀವು ಹಾಗೆ ಯಾರಾದರೂ ಇದ್ದರೆ ಸಪೋರ್ಟ್ ಮಾಡಿ. ಅವರು ಏನಾದರೂ ಅಚೀವ್ ಮಾಡಿದ್ರೆ ಅದು ಒಂದು ಆದರ್ಶ ಆಗುತ್ತೆ, ಇನ್ನೊಬ್ಬರಿಗೆ ಕೂಡ ಇನ್ಸ್ಪಿರೇಷನ್ ಆಗುತ್ತೆ. ನಾನು
ಆಲೋಚನೆ ಮಾಡ್ತಾಯಿದ್ದೇನೆ ಬಂದ್ ಮಾಡಬೇಕಾ ಅಥವಾ 1 ವರ್ಷ ಕಾಯಬೇಕಾ, ಇನ್ನೂ 3-4 ತಿಂಗಳಲ್ಲಿ ಹೇಗೆ 1,000 ಸಬ್ಸ್ಕ್ರೈಬರ್ ಆಗ್ಬೋದು. ಯಾಕೆಂದರೆ ನಾನು ಬೇರೆಯವರು ಹಾಕುವಂಥ ವೀಡಿಯೋಸ್ಗಳನ್ನ ನಾನು ಕೆಲವು ನೋಡಿದ್ದೇನೆ. ನಾನು ಅದಕ್ಕಿಂತ ನನ್ನ ಮಟ್ಟಿಗೆ ನಾನು ಅದಕ್ಕಿಂತ ಚೆನ್ನಾಗೇ ವೀಡಿಯೋ ಹಾಕ್ತೇನೆ ಅಥವಾ ಚೆನ್ನಾಗಿರೋ ರೆಸಿಪೀಸನ್ನೇ ಹಾಕ್ತೇನೆ. ಆದರೂ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ, ಲೈಫಲ್ಲಿ ಸೋತಂಥ ಭಾವನೆ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು.